ಆಯ್ತದಾ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಬ್ರದರ್, ನಾವು ಬೇರೆ ಟ್ರೆಂಡ್ನ ಫಾಲೋ ಮಾಡಬಾರ್ದು, ನಮ್ಮ ಟ್ರೆಂಡ್ನ ಬೇರೆಯವ್ರು ಫಾಲೋ ಮಾಡಂಗೆ ಮಾಡಬೇಕು. ಹೋಗ್ತಾ ಇದೀವಿ ಅಂತ ಪೂರ್ತಿ ಒಳಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಯಾರವ್ರೆ ಅಂತ. ಆಯ್ತದಾ ಎಲ್ಲೋ ನೋಡ್ದಂಗೈತಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಬಾರ ಕ್ರಿಕೆಟ್ ಆಡೋಣ ಅಂತ ಕರ್ಸ್ಬಿಟ್ಟು ಏನು ಹಿಂಗೆ ಕುಣಿಸಿದ್ಯಾ? ಕ್ರಿಕೆಟ್ ಆಡೋಣ ಅಂತ ಕರ್ಸ್ತೆ. ಬಾರಪ್ಪ, ಹೇಳು ಏನೋ ಮಾತಾಡ್ತೀನಿ. ಫ್ಲಾಶ್ ಅಲ್ಲ, ಹಂಗೆ ಇಲ್ಲ ಕಣ್ಣು ಮುಚ್ಕೊಂಡು ಮಾತಾಡಿ, ಬಾಯಲ್ಲಿ ಮಾತಾಡಿ. ಯಾರು ಅಜ್ಜಿದಿರಿದ್ರೆ ನೋಡ್ರಿ ನೋಡ್ರಿ ಕೈ ಎಲ್ಲಿಕ್ತಾನೆ, ಕೈ ನೋಡ್ರಿ. ಚೂ ಯಪ್ಪ, ಎಂತ ಮಕ್ಕಳು ಇವರು. ಹೇಳು ಹೇಳು ಮಚ್ಚಿ, ನಿನ್ನ ಹೆಸರೇನು ಮಚ್ಚಿ? ಅಲ್ಲ ಕಣ, ಇವಾಗ ಏನು ಹೇಳ್ದಲ್ಲ ಅಲ್ಲೇ ಲೋ, ಇವನೇನಂತ ಅದ್ನೋ ಸೋಮ. ನನ್ನ ಹೆಸರು ಮಚ್ಚ, ತಾತ ಅಲ್ಲ, ಡೆಡ್ಲಿ ಸೋಮ ಅಂತ. ಇರು, ನೀನು ಕ್ಯಾಮ್ರಾ ಆಫ್ ಮಾಡು ಅಂತ ಹೇಳಿದ್ ಕೇಳಿಸ್ಕೊಂಡಿದ್ದೀರಾ? ಇಲ್ಲಿ ಯಾರು ಬರ್ತಾವ್ರೆ ಅಂತಂದ್ರೆ ಯಾರೋ ಏನೋ ಹಿಂಗೋ ಅಂದಿದವನು, ಅಲ್ಲಿ ಅಲ್ಲಿ ಹುಡುಗಿರು ಹೋಯ್ತವ್ರೆ ಅಂತ ತೋರಿಸ್ತವ್ನಿ. ಅದಕ್ಕೆ ಒಂದು ಬೇಗ ತಾತ ಆಗ್ಬಿಟ್ಟಿರೋದು ಮಚ್ಚ. ಇಲ್ಲ ಬಾರೆ, ನಿನ್ನ ಹೆಸರೇನು ಹೇಳು? ಸುಮನ್. ಅವಾಗೆ ಹೇಳಿ, ನಿಜ ನಿಜ ಹೇಳ್ಬೇಕು. ಫ್ರೆಂಡ್ಶಿಪ್ ಮೇಲೆ ಆಣೆ, ಇವಾಗ ನಿಜ ಹೇಳಿಲ್ಲ ಅಂತ ಅವಾಗೆ ಏನಂದು ಹೇಳಿ. ಸುಮನ್ ಶೂಟ್ರ್ ಆಗ್ಬಿಡೋನು, ಯಾಕೋ ಗೊತ್ತಾಗೋದ. ಇವಾಗ ಕ್ಯಾಮ್ರಾ ಆಫ್ ಮಾಡಿದ್ಯಾ, ವ್ಯವಹಾರ ಮಾತಾಡೋಣ. ಎಲ್ಲ ಸ್ಲೇಟ್ ಇರ್ತಾರೆ, ಎಲ್ಲ ಪಕ್ಕ ಕಳ್ಳನ ಮಕ್ಕಳು ಎಲ್ಲ. ಅದರಲ್ಲಿ ಏವನ್ ಯಾರು ಗೊತ್ತಾ? ಬ್ಲ್ಯಾಕ್ ಶರ್ಟ್ ನೋಡ್ರಿ, ಬ್ಲ್ಯಾಕ್ ಶರ್ಟ್ ತಮ್ಮ ಅವನೇ. ಇವನೇ ಏವನ್ ಅಂದ್ರೆ ಅವನೇ ಒಪ್ಕೊಂತವ್ನು. ಏಟು ಯಾರು ಗೊತ್ತಾ? ಓಯ್ ಓಯ್ ನಿಧಾನ, ಯಾರಿಲ್ಲ ಇಲ್ಲಿ ಏಟು ನಮ್ದೇ. ಯಾರಿಲ್ಲ ಸೈಡ್ ಆಗಲ್ಲ. ಅವನೇನು ಚಿಕ್ಕ ಹುಡುಗನ, ಚಿಕ್ಕ ಹುಡುಗ, ಅವನು ವಯಸ್ಸಲ್ಲಿ ಮಾತ್ರ ದೊಡ್ಡ. ನಮ್ಗೆ ಚಿಕ್ಕ ಹುಡುಗ, ಮನೆ ಕೆಲಸ ಎಲ್ಲ. ಇವನು ಕಬಡ್ಡಿ ಪ್ಲೇಯರ್. ಇವನು ಕಬಡ್ಡಿ ಆಡ್ತಾನಂತೆ, ನ್ಯಾಷನಲ್ಸ್ಗೆಲ್ಲ ಹೋಗೋನೆ. ಮುಂದಕ್ಕೆ ದೊಡ್ಡವನಾದ್ಮೇಲೆ ಫ್ಲೈಟ್ ಆಡ್ಸ್ತಾನಂತೆ. ಯಾರು ಕೇಳಿದ್ವಿ? ಯಾರು ಕೇಳಿದ್ರು ಮಚ್ಚ? ಯಾರು ಕೇಳಿದ್ರು ಅದನ್ನೆಲ್ಲ? ಇಲ್ಲಿ ಟಾಸ್ ಆಗ್ತಿದ್ದಾರೆ ನೋಡು. ಫೋನಲ್ಲಿ ಟಾಸ್ ಅಂತೆ. ಏನೇನು ಕ್ಯಾಪ್ಟನ್ ಯಾರು? ಕ್ಯಾಪ್ಟನ್ ಬಾಲಿಂಗ್ ನಾನೇ, ಟೀಮು ಬ್ಯಾಟಿಂಗು. ಫಸ್ಟ್ ಬ್ಯಾಟಿಂಗ್ ನಂದೇ, ಉಡಿಸ್ ಮಾಡ್ತೀವೋ ತಾಳದ ತಾಡು. ನೀನ್ ಚೆನ್ನಾಗಿರು, ಈ ಸೈಡ್ ನಾನು ಇಳಿತೀನಿ. ಬಾಲಿಂಗ್ ಅಂತ ಅಲ್ಬಿಡ್ತಿದ್ದಿಲ್ಲ ಗೈಸ್. ಕ್ರಿಕೆಟ್ ಆಡ್ಬಿಡಿ, ಕಂಟಿನ್ಯೂ ಮಾಡ್ತೀನಿ. ಬೂಮ್ರಾ ಅವ್ನು ಬಾಲಿಂಗ್ ಮಾಡೋ ಸ್ಟೈಲ್ ನೋಡಿದ್ರೆ ಬೂಮ್ರಾನೇ ಸಾಕಾಗ್ಬಿಡ್ತಾರೆ. ಸ್ಟಾರ್ಟ್ ಮಾಡೋ. ನಮ್ಮ ತಾತ ಬ್ಯಾಟರ್ ಹೆಂಗ್ ನಿಂತ ನೋಡ್ರಿ. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ. ರಾವಣ, ನೀನು ಏನು ಮಾತಾಡ್ಬೇಡ, ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗೊತ್ತಿರ್ಲಿಲ್ಲ. ಫ್ರೆಂಡ್ ನೋಡ್ರಿ, ಲವ್ ನಿನ್ ನಂಗೆ ಬೌಂಡ್ರಿ ಹೇಳಿದೇನೋ? ಕಷ್ಟಪಟ್ಟು 6 ಅಂತ ಹೊಡೆದಿದ್ದೀನಿ. ಇವನ್ ಲವ್ ನೀನ್ ಬೌಂಡ್ರಿ ಹೇಳಿದೇನೋ? ಆಪೋಸಿಟ್ ಏನ್ ಕಾಂಟ್ರವರ್ಸಿ ಇದೆ? ಏನ್ ಔಟ್ ಆಗ್ಬಿಟ್ಟೆ ಫಸ್ಟ್ನೇ ಬಾಲೆ? ಎರಡನೇ ಬಾಲು, ಫಸ್ಟ್ ಬಾಲ್ ಅಲ್ಲ, 1 ರನ್ ಹೊಡಿದಲ್ಲಿ ಔಟ್ ಆಗ್ಬಿಡೋನು. ನೋಡಿ ತಾತ ಹೆಂಗಾಡ್ತಾನ.
ತಾತ ಮೆಂಟ್ಲು ತರ ಆಡ್ತಾವನೆ, ಯಾಕೋ ಅಜ್ಜಿ ಸಿಕ್ಕಿಲ್ವೇನೋ. ಮುಲ್ಟೆ ಹೊಡೆದಕ್ಕೆ ಬಂದವನೇ. ಏಯ್ ಚಿನಿ ಮಚ್ಚೆ ಯಾಕೋ ಒಂದ್ ಮ್ಯಾಚ್ ಗೆದ್ದು ಇನ್ನೊಂದ್ ಗೇಮ್ ಅಂತ ತಿಗೋರ್ಕೊಂಡ್ಬಿಟ್ಟವನೆ. ಅದಕ್ಕೋಸ್ಕರ ಇನ್ನೊಂದು ಮ್ಯಾಚ್ ಆಡು ಅಂತ. ಅದಕ್ಕೋಸ್ಕರ ಇನ್ನೊಂದ್ ಮ್ಯಾಚ್ ಆಡು ಅಂತವನೆ. ಯಾರೋ ಮಚ್ಚ ಗೆಲ್ಸಿದ್ದು ಮಚ್ಚಿ ನೀನೇ ಕಣ ಅಲಕ್ ಬುಲಕ್ ಬಾಯಿಗೆ ಬರ್ಬಿಟ್ಟು ಸಿಕ್ಸ್ ಹೊಡ್ಸ್ಕೊಂಡ್ಬಿಟ್ಟಿದೆ. 6 ಹೊಡ್ಸ್ಕೊಂಡು ಇನ್ನು 2 ರನ್ಗಳಲ್ಲಿ ಗೆಲ್ಸೋನೆ. ಹಿಂಗೆ ಒಟ್ನಲ್ಲಿ ಗೆಲ್ಸಿದೀನಾ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಬಿಡು ಅಷ್ಟೇ. ಹೇಳ್ದೆ ತಾನೇ ಔಟು ಅಂತ. ಲವ್ ನಾನು ಏನು ಹೇಳ್ದೆ ಹೇಳು, ಹೆಂಗಿದ್ರು ಔಟ್ ಐತ್ಯಾ, ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗು ಅಂದೆ ತಾನೇ. ಔಟ್ ಆಗು ಅಂತ ಇವನು ಏನು ಕ್ಯಾಚ್ ಕೊಡಲಿಲ್ಲ. ಕ್ಯಾಚ್ ಹಿಡಿದಿರೋ ಬಿಲ್ಡಪ್ ಹಾಕೊಂಡಿದ್ದೆ. ಅಲಕ್ ಬುಲಕ್ಕಾಗಿ 2 ಹೊಡ್ಬಿಟ್ಟು ಅದೆಲ್ಲೋ ಗೈಸ್ ಫೈನಲ್ಲಿ ಎಲ್ಲ ಓಡ್ತಾ ಇದೀವಿ. ಐ ಸುಮಂತ ಹಾಯ್ ಮಾಡೋ, ಇವನ್ನೇ ಅಂತೂ ಮರೆಯೋಕೆ ಹೋಗ್ಬೇಡ್ರಿ ನೀವು ತಾತನ್ನ. ಇರು ಒಂದ್ ಸ್ವಲ್ಪ ಇದು ಕಮ್ಮಿ, ಇದು ಮುಗಿಲಿ. ಏನು ಸುಮಂತ್ ಅಂತ ಸುಮಂತ ಅವಾಗೇನೋ ಇನ್ನೊಂದು ಹೆಸರು ಹೇಳ್ದೆ, ಏನೋ ಅಂದಿದ್ದು ನಮಿತೀವನು. ಯಾಕೋ ಯಾರು ಹೇಳಲ್ಲ ಬಿಡು, ನಾನೇ ಹೇಳ್ತೀನಿ. ಸೋಮವಾರ ಪೂಜೆ ಮಾಡ್ತವ್ರ, ಪೂಜೆ ಚಪ್ಪಲಿ ಬಿಡು. ಕಾಯಿ 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 ಕೊಡು. ಏನ್ ಹೇಳ್ತೀಯ? ಆಂಟಿ ಬಾಯ್ ಹುಷಾರ್. ಹೋಗಿ ಆಂಟಿ, ನಿಮ್ಮ ಮಗನ ಹುಷಾರಾಗಿ ಕರ್ಕೊಂಬತ್ತೀವಿ. ಸರಿ ಆಂಟಿ. ಇವಂದು ಸಾಂಗ್ ಹಾಕ್ರು ಡೆಡ್ಲಿ ಸೋಮಂದು ಹೆಸರೇ ಅದು ಕೂಡ ಭಾಷಾಪರ್ ಅಲ್ಲ ಮಮ್, ಡೆಡ್ಲಿ ನಮ್ ತಾತಂಗೆಲ್ಲ ಆ ಥರ ಅಜೀಬ್ ಮಾಡ್ಬಾರ್ದು ಬಿಡ ಮಮ್ ಹೇಳಿದೀನಿ. ಇವರೆಲ್ಲ ಹೋಗಿ ಚೆನ್ನಾಗಿ ತಿನ್ಕೊಂಬೋದವ್ರಿ. ಟೀ ಕುಡಿಯಾಗ ಫುಲ್ಲು ನಿದ್ದೆ ಎಬ್ರಿಸ್ಬೇಕಲ್ವೇ ನಾನು ಇಲ್ಲೇ ಮಲ್ಕೊಂಡಿದ್ದಾಗ ನಮ್ಮನೆ ಇವನು ಮಲ್ಕೊಂಡ್ಬಿಟ್ಟವನು. ಅವನೊಬ್ನೇ ಕಡೆ ಎಬ್ರಿಸಿದ್ಲ ನಮ್ಮ ಸುಮಂತ್ ತಾತ. ಹೇಳ್ಬಿಟ್ಟೆ ಕಳ್ಸಿದ್ ಅವ್ನಿಗೆ ಎಬ್ಬರಿಸ್ಕೊಂಡ ಟೀ ಕುಡಿಯೋದಿಲ್ಲ ಅಂತ ಹೇಳಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸುಮಂತ್ ಇವಾಗ ಏನ್ ವ್ಲಾಗ್ ಮಾಡ್ತಾ ಇದೆಯಾ? ವ್ಲಾಗ್ ಅಲ್ಲ, ವಿಡಿಯೋ ವಿಡಿಯೋ ವಿಡಿಯೋ. ಗೈಸ್ ರಿಷಬ್ ಆಗ್ಬಿಡಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಬೇಡ ಇವಾಗ ಬೇಡ ಬೇಡ, ಫಸ್ಟ್ ಹೋಗಿ ಏನು ಸ್ನಾನ ಮಾಡ್ಕೊಂಡ್ಬಿಡೋಣ. ಇವಾಗ ಬೇಡ. ಇವಾಗ ನೋ ಬ್ರೋ, ಫುಲ್ ಇಂಗ್ಲೀಷ್. ವಾಟ್ ಯು ಟೋಲ್ಡ್? ಫುಲ್ ಇಂಗ್ಲೀಷ್. ಸ್ಪೀಕ್ ಇಂಗ್ಲೀಷ್. ಹೌದು, ಟೆಲ್. ಐ ಡೋಂಟ್ ನೋ ಇಂಗ್ಲೀಷ್. ಡೋಂಟ್ ನೋ ಇಂಗ್ಲೀಷ್? ನೋ ಇಂಗ್ಲೀಷ್. ಯು ನೋ ಕನ್ನಡ? ಯಾ ಐ ನೋ. ಕನ್ನಡದಲ್ಲಿ ಮಾತಾಡ್ತೀವಿ ಮುಚ್ಕೊಂಡು. ಇಂಗ್ಲೀಷ್ ಅಂತ ಸುಮಂತ್ ಒಂದು ಗಿಫ್ಟ್ ತಂದೈತೆ, ನಿನ್ನ ದಾರೆ ಮಾತಾಡೋದು. ಇಲ್ಲ ಸುಮನ್, ನಿನ್ಗೋಸ್ಕರ ನಾನೇ ಮತ್ತೊಂದು ಗಿಫ್ಟ್ ತಂದಿದ್ದೀವಿ. ಚಾ ಕಾಡಲ್ಲಿ ಸೊಪ್ಪು ಸಿಗುತ್ತೆ. ಸೊಪ್ಪು ಸಿಗುತ್ತೆ, ಕಾಡು ನೋಡ, ಸುತ್ತಮುತ್ತ ಕಾಡು ನೋಡ ಎಷ್ಟು ಚಂದ ಉಂಟು. ಸೊಪ್ಪು ಸಿಗುತ್ತೆ. ಚಾ ಏನ್ ಹಿಂಗಿಂಗ್ ಅಂತ ಇದೆ ಅವನ ಕೈ. ಫೈನಲ್ಲಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಟ್ಟು ಹೋಯ್ತಾ ಇದೀವಿ ಫ್ರೆಂಡ್ಸ್. ಫೈನಲ್ಲಿ ಬಂದಿದ್ದೀವಿ. ಈಗ ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ದಸರಾ ಮುಗಿಸ್ಕೊಂಡು ಸಿಗ್ತೀವಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್. ಟ್ರಿಪಲ್ಸಲ್ಲಿ ಯಾಕನ ಇದ್ದಾವ, ಯಾರ್ಯಾರು ಈ ಥರ ಮಾಡಿದ್ದೀರಾ ಕಮೆಂಟ್ ಮಾಡ್ತೀವಿ. ಬ್ಲಾಗ್ ಅಲ್ಲ ಅದು, ಬ್ಲಾಗ್ ಅಲ್ಲ ಅದು, ಬ್ಲಾಗ್. ಹೇಳು ಏನು ಇವಾಗ ನಾನು ಏನು ಹೇಳ್ಕೊಟ್ಟು ಹೇಳೋದು? ಏನು ಹೇಳ್ಕೊಬಿಟ್ಟು ಗೊತ್ತಿಲ್ಲ. ಬ್ಲಾಗ್ ಅಂತ ಇಲ್ಲ, ಸುಮಂತ್ ಅಂತ ಸೂಪರ್ ಅವರೇ. ಒಂದು ಹುಡುಗಿ ಇವನ್ ಕೈ ಹುಡುಕ್ತಾ ಇದೀವಿ, ಇವ್ರಿಗೆ ಸಿಗ್ತಾರ ನೋಡ್ರಿ. ಅಯ್ಯ ಅವ್ನ ಗಜ್ಜಿ ಅವರೇ ಬಿಡು. ಲವ್ ನೀನ್ ಹೇಳೋ ಲವ್ ಬ್ಲಾಗ್ ಅನ್ನು.
ಬ್ಲಾಗ್ ಅನ್ನು ಬ್ಲಾಗ್ ಅಲ್ಲ ಕಣ ಬ್ಲಾಗ್ ಬ್ಲಾಗ್ ಅಂತ ಯಾರು ಟವಲಲ್ಲಿ ಇಲ್ಲ ಹಂಗೆ ಅದ್ ಕೊಡು ಗ್ರೀನ್ ಕಲರ್ ಕೊಡು ನೀರ್ ಏನ್ ಕೇಳಿದೆ ತಿಂತೀಯನ ರೈಸ್ ಬರೋ ಲೇಟ್ ಆಗಿ ತಿಂತೀಯನ ಅಂತ ಕೇಳ್ತಾನೆ. ಇವಾಗ ಏನಂತವನೆ ನುಗ್ಗೆಕಾಯಿ ಬಿದ್ದೈತಲ್ಲ ಇಲ್ಲಿ ಅಳ್ಗಳು ತಿನ್ಸು ಅಂತ ತಗೋ. ಏನ್ ತಿಂತೀಯೋ ಬಾಯಲ್ಲೇ ತಿನ್ನು. ಖಾಲಿನೇ ಆಗೋಯ್ತು. ಬಾ ನುಗ್ಗೆಕಾಯಿ ಬೇಕಾ ಬಾ ಮಾಡು ಅವೆಲ್ಲ ಅವನು ಅವರಿಬ್ರು ಫೋಕಸ್ ಮಾಡೋರಿಬ್ರು. ನಾವಿವಾಗ ಶೃಂಗೇರಿಗೆ ಸಿರ್ಕೆ ದೇವಸ್ಥಾನ ಮುರುಡೇಶ್ವರಕ್ಕೆ ಹೋಗೋದು ಮತ್ತೆ ನಾಳೆ ರಾತ್ರಿ. ಇನ್ಮೇಲೆ ಪವನ್ ಶೂಟರಲ್ಲ ಅನಾಸಿನ್. ಫೈನಲಿ ಶೃಂಗೇರಿಗೆ ರೀಚ್ ಆಗಿದ್ದೀವಿ. ನಾನು ಏನಂತ ಇಲ್ಲೇ ನಿದ್ದೆ ಮಾಡಿದ್ದೀವಿ. ಯಾರು ಮಾಡೋದು ಅಂತ ಗೊತ್ತಿಲ್ಲ. ನಮ್ಮಿಬ್ರಿಗಿಂತ ನಿದ್ದೆ ಯಾರು ಮಸ್ತಾಗಿ ಮಾಡಿರ್ತಾರೆ ಹೇಳು. ಇವನು ಸಂತು ಮಾಡಿರ್ತೀನಿ. ಕೆಳಗಡೆ ಹಾಸ್ಕೊಂಡು ಮಲ್ಕೊಂಬಿಟ್ಟಾನೆ. ಸೈ 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 10 ರೂಪಾಯಿ 10 ರೂಪಾಯಿ 10 ರೂಪಾಯಿ. ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಡೋದು ನೋಡಿದ್ದೀನಿ. ಹಿಂಗೆ ಹೋಯ್ತಾನೆ. ತುಂಬಿರೋದಲ್ಲ ಇಲ್ಲಿ ಬಂದು ಅವಾಗ ಇದಿರ್ಲಿಲ್ಲ, ಇವಾಗ ಮಾಡಿರೋದು. ಸುಮಂತ್ ಔಟ್ಫಿಟ್ ರೆಡಿ ಸುಮಂತ್ ಏನ ಫುಲ್ಲು ನಿನ್ನ ಔಟ್ಫಿಟ್ ಎಲ್ಲ ರೆಡಿ ಆಗ್ಬಿಡೈತೆ. ಫುಲ್ ಔಟ್ಫಿಟ್ ರೆಡಿ. ಪಂಚೆ ಎತ್ಕೊಂಡ್ಬರ್ತಾನೆ. ಅಷ್ಟೇನಂತೀರಾ? ಮ್ಯಾಪಲ್ಲಿ 1 ಗಂಟೆಗೆ ಬಿಟ್ರೆ 3 ಗಂಟೆಗೆ ಹೋಗ್ಬೇಕು. ನೀನು ಅಲ್ಲಿದ್ದೆ ಕಣೋ. ನೋಡಿ ತೋರಿಸ್ತೀನಿ. ನಾವು ಎಂತ ಇದು ಸತ್ಯ ಅಂತ ಸಾಲಾಗ ದೇವಸ್ಥಾನ ಬರ ಅಂದ್ರೆ ಈ ವಾಲೆ ನೋಡ್ಕೊಂಡು ನಿಂತವನು. ಏನು ಜೊತೆ ಒಂದು ಕಾರ ಹಾಕ್ಸ್ಕೊಂಡೆ ಮಸ್ತ ಕಾರ ಹೊಡಿದೈತೆ. ಕುಡಿಯೋ ಸೋಡಾ ಬೇಕು ಅಂದಲ್ಲ, ಕುಡಿ. ಇಲ್ಲಿಂದ ಮುರುಡೇಶ್ವರ 4 ಅವರ್ ಬೇಕು. ಇವನು ನೋಡ್ರೆ ವಾಲೆ ಹೊಡಿಕೊಂಡು ನೋಡು ಪತ್ತೆ ಆಗ್ಬಿಟ್ಟ. ಅಂಕಲ್ಗೆಲ್ಲ ಡಿಚ್ಚಿ ಹೊಡ್ಕೊಂಬತ್ತವನೆ ನೋಡ್ರಿ. ಅವನ ಫೋನ್ ಮೇಲೆ ಫೋನ್ ಹಾಕ್ತವನೆ. ಟೈಮ್ ಬೇರೆ ಆಗ್ಬಿಡ ಇದು. ಇದೆಲ್ಲ ವಸ್ನ ಮುರುಡೇಶ್ವರ ಎಲ್ಲಿರೋದು? ಹೌದಾ, ಗೊತ್ತಿರಲಿಲ್ಲ, ಗೊತ್ತಾಯ್ತದ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ್ ಹೆಂಗೋ. ಗಾಯ್ಸ್ ಒಳ್ಳೆ ವ್ಯೂ ತೋರಿಸ್ತೀನಿ ನೋಡ್ರಿ. ನೋಡಿ ಗಾಯ್ಸ್ ಯಾವ ತರ ವ್ಯೂ ಐತೆ. ಇವನ್ ಬಾಡಿ ಬಿಲ್ಡರ್ ಆಗ್ಬಿಟ್ಟವನ. ಅದಕ್ಕೆ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಅಂತೇಳಿ ಹತ್ರಕ್ಕೆ ಹೋಗ್ಬಿಟ್ಟು ವ್ಯೂ ತೋರಿಸ್ತೀನಿ. ವೆಯ್ಟ್ ಮಾಡಿ ಫ್ರೆಂಡ್ಸ್, ವೆಯ್ಟ್ ಮಾಡಿ. ಫೈನಲಿ ರೀಚ್ ಆಗಿದ್ದೀವಿ. ನೋಡಿ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ಫುಲ್ ಎವೆನ್. ಸ್ವಲ್ಪ ಹೊತ್ತು ಎಂಜಾಯ್ಮೆಂಟ್ ಮಾಡ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಇವನು ನೋಡ್ರಿ ಯಾವ ಊಟ ಆಗ್ಬಿಡವನೆ. ಫುಲ್ಲು ಸಿ ಎಲ್ಲ ಇವನು ಮೈ ಸ್ಯಾಂಡಿ. ಸೊ ಗೈಸ್ ಪಾಪ ಇವರು ಅಷ್ಟೊತ್ತಿಗೆ ಊಟ ಎಲ್ಲ ತಂದು ನೀರೆಲ್ಲ ತಂದು ಮಡ್ತವ್ರೆ. ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಗೈಸ್ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್.